ನನಗೆ ಈಗ ಪ್ರಾಬ್ಲಮ್ ಏನಂದರೆ 2 ಭಾಷೆ ಮಾತಾಡಬೇಕು. ಯಾವುದ್ರಲ್ಲಿ ಮಾತಾಡಲಿ ನೀವು ಹೇಳಿ. ಆಯಿತು, ನಿಮಗೆ ಮಾತ್ರ ಕನ್ನಡ ಅರ್ಥ ಆಗುತ್ತೆ. ಎರಡು ಸರಿ ಮಾತಾಡಬೇಕು, ಇವ್ರಿಗೂ ಅರ್ಥ. ಆಯಿತು, ಅಲ್ಲ ಕನ್ನಡದಲ್ಲಿ ಮಾತಾಡ್ತೀನಿ ಮತ್ತೆ ಎಕ್ಸ್ಪ್ಲೈನ್ ತೆಲುಗಲ್ಲೂ ಹೇಳ್ಬೇಕು, ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥಮవుతుందా? ಬಂದಿರಲಿಲ್ಲ. ಮಾತಾಡ್ತೀವಿ, ಬಟ್ ಆದರೆ ಅವ್ರಿಗೆ ನಮಗೆ ಇಂಗ್ಲೀಷ್ ಬರಲ್ಲ, ಅದೇ ಪ್ರಾಬ್ಲಮ್ಮು. ಈಗ ಅವ್ರು ಇಂಗ್ಲೀಷ್ ಹೇಳಿದ್ರು ನಿಮ್ಮೆಲ್ರಿಗೂ ಅರ್ಥ ಆಯಿತು, ನಾವು ಕನ್ನಡ ಒಂದೇ ಬರೋದು. ಓಕೆ, ಒಳ್ಳೆಯದು, ಗುಡ್. ಆಯಿತಾ, ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ಖುಷಿ ಆಗ್ತಿದೆ ನನಗೆ. ಇದೇ ಥರ ನೀವೆಲ್ಲರೂ ಬಂದು ನಮ್ಮದು ಯಾವುದೇ ಮುಂದಿನ ಅದೇನು ಬಾಯ ಅದು ಏನು ಎಮ್ಮೆ ಇಲ್ಲ ಅದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. BTV ಚಾನಲ್ ಏನೇನ್ ಪ್ರಾಬ್ಲಮ್ ಬಂದು ನಂದು ಕಿತ್ಕೊಳ್ರಿ ಶಾನ. ಕಂಟ್ರೋಲ್ ನಂದು ಏನು ಕಿತ್ಕೊಳಕಲ್ಲ, ನನ್ನ ಅಲ್ಲರ್ಸಕ್ಕಾಗಲ್ಲ. ನಿನ್ನಕ್ಕನ್ ನಿಮ್ಮಮ್ಮನ್ ದೇವರ್ ಸಿಗಳ ತಂದು ಹೇಳ್ತೀನಿ ಮಕ್ಕುಗಿರಿ ಸಾರ್. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇರಿಟೇಷನ್ ಕಟ್ರಿ. ಕಿತ್ಕೊ ಬನ್ನಿ ನಂದೇನಾದ್ರು. ಯಾರಮ್ಮದು ನಮ್ ಪಾಂಡೆ ತರ ಎಕ್ಸ್ಪೋಸ್ ಮಾಡ್ಕೊಂಡು. BTV ಬಕೆಟ್ ಚಾನಲ್ ಆಯ್ತು, ಆಮೇಲೆ ಇಲ್ಲಿಗೆ ಶ್ರಮ ಅವರಲ್ಲ. ಆಯ್ತಾ, ನಂಗೂ ಫ್ಯಾನ್ಸ್ ಇದಾರೆ ಗುರು. ನೀವು ಅವಳು ಯಾವಳಾಗಿರ್ಲಿ ಯಾವನೇ ಆಗಿರ್ಲಿ. इधर छोड़ने के बाद सीधा कलकत्ता जाने का, पान का को कुंटे बिल्ले खेलने का, समझे? ಎಷ್ಟು ದಿವಸ ಅಂತ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಧರ್ಮದ್ರೋಹಿ, ಧರ್ಮ ವಿರೋಧಿ, ಹಿಂದೂ ವಿರೋಧಿ ಅಂತ ಅನಿಸಿಕೊಂಡು ಏನು ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವುದು? ಎದ್ದೇಳ್ಬಿಟ್ಟು ಫ್ಯಾನ್ ಬಿಚ್ಚು ಬೇಗ, ಯಾಕಿನ್ನ ಕೂತ್ಕೊಂಡೇ ಇದೆಯಾ? ಅದಕ್ಕೆ ವಿಡಿಯೋ ನೆನ್ನೆ ಕ್ಲಾರಿಟಿ ಕೊಡ್ತೀವಿ ಅಂತ ಹೋಗಿದ್ದು ಎಲ್ಲಿ ನಮ್ ಗುಡಕ್ ಬಂದ್ಬಿಡುತ್ತೋ, ನಾವ್ ಇದರಿಂದ ಹಿಂಗ್ ಪಾರಾಗ್ಬೇಕು ಅನ್ನೋ ಬೈದಿಂದ ಅಂತೂ ಖಂಡಿತ ಅಲ್ಲ ಸ್ವಾಮಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ವಿ ಆರ್ ವಿತ್ ಯು ಸಮೀರ್ ಅಂತ ಹೇಳಿದೆ ಅಂತಕ್ಕೆ ಬಗ್ಸಿ ಗಡಾರಿ ಹಾಕಿದ್ರೆ ನಾವು ವಿಷಯದಕ್ ಮಾತ್ರ ಅದಕ್ಕೆ ಹೋಗಿದ್ದು ಅಷ್ಟೇ. ನನ್ನ ಎಲ್ಲಾ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಇನ್ನೊಂದು ವಿಷಯ, ಇವ್ರು ಯಾರೋ ಡಿ ಬಾಸ್ಗೆ ಮರಣ ದಂಡನ ಶಿಕ್ಷೆ ಆಗ್ಬೇಕಂತ ತಮ್ಮ ಕಡೆ ಇದ್ದ ಹುಡುಗನ್ನ ಪತ್ರ ಬರ್ದ್ಬಿಟ್ಟು ಕೋರ್ಟ್ ಕಳಿಸಿದಾರಂತೆ ರವಿ ಬಳ್ಗೇರ್ ಅವರೇ, ನಿಮ್ಗೆ ಡೈರೆಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ನಾನು ಯಾವ್ದೋ ಲೈಕ್ಗೋಸ್ಕರ, ಕಮೆಂಟ್ಗೋಸ್ಕರ, ಒಂದು ಫಾಲೋಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದಿಲ್ಲ. ನಾನು ಯಾವ್ದೋ ಒಂದು ಫೇಕ್ ಐಡಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ದರ್ಶನ್ ಸರ್ ಅವರು ಕೊಲೆ ಮಾಡಿದ್ರು ಒಂದೇ ಒಂದು ವಿಡಿಯೋ ಏನಾದ್ರು ಇದ್ರೆ ನಿಮ್ಮ ಹತ್ರ ಅದನ್ನ ನನಗೆ ಸೆಂಡ್ ಮಾಡಿ, ನಾನು ಅದನ್ನ ನೋಡ್ತೀನಿ. ಅದ್ರಲ್ಲಿ ಏನಾದ್ರು ದರ್ಶನ್ ಸರ್ ಅವರು ಕಂಡು ಬಂದಿದ್ದೆ ನನಗೆ ಗೊತ್ತಾದ್ರೆ ಅವ್ರ ಜೊತೆಗೇನೆ ನನ್ನನ್ನು ಮರಣ ದಂಡನೆಗೆ ವಿಧಿಸಿ. ನಿಮ್ಗೆ ಹೇಳ್ತಾ ಇರೋದು ರವಿ ಬಳ್ಗೇರ್ ಅವರೇ, ಎಲ್ಲೋ ಇದ್ದೀರಾ, ಚೆನ್ನಾಗಿರಿ. ಪದೇ ಪದೇ ದರ್ಶನ್ ಸರ್ನ ಕೆಣಕ್ಬೇಡಿ. ಒಂದು ಸಲ ಆ ವ್ಯಕ್ತಿ ತಿರುಗಿ ಬಿದ್ರ ಅಂದ್ರೆ ನಿಮ್ ಗತಿ, ನಿಮ್ಮ ಪರಿಣಾಮ ಏನಾಗುತ್ತೆ ಅಂತ ನನಗ್ ದೇವ್ರಿಗೆ ಬಲ್ಲ. ಎಲ್ಲೋ ಇದ್ದೀರಾ, ಚೆನ್ನಾಗಿರಿ, ಅಷ್ಟೇ ನಾನು ಹೇಳ್ತಾ ಇರೋದು ನಿಮ್ಗೆ. ರವಿ ಬಳ್ಗೇರ್ ಸರ್, ನಿಮ್ಗೆ ಹೇಳೋದು. ಬಿಡುಗರು ಬಾಗುರು ಹೋಗೋಣ. ನಾನೇನಂತ ದೊಡ್ಡ ತಪ್ಪು ಮಾಡ್ದೆ? ನಿಂಗ್ ಚಿಕ್ಕ ಬಟ್ಟೆ ಹಾಕ್ಬಾರ್ದು ಅಂತ ಹೇಳಿದ್ದೆ ತಪ್ಪ? ಅಷ್ಟಕ್ಕೆ ಈ ತರ ಮುಖ ಉಚ್ಕೊಂಡ್ರೆ? ನಿಮ್ ಮೊಬೈಲ್ ಕೊಡ್ತೀರಾ? ಯಾತಕ್ಕೆ? ಈಗ ನಿಮ್ ಮನೇಲಿ ಒಂದ್ ಮೊಬೈಲ್ ತಗೊಂಡ್ಬಿಟ್ಟು ಕರ್ನಾಟಕ ಜನಕ್ಕೆ ಜೀವ ಎಂತ ಇದ್ರಿ, ನಮ್ಮ ಮೊಬೈಲ್ ಬೇರೆ ಬೇಕಾ? ನನ್ನ ಎಲ್ಲಾ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ನಮಸ್ಕಾರ, ಹಾಗೂ ನಟ ತನ್ವೀರ್ ಅಣ್ಣನ ಅಭಿಮಾನಿಗಳಿಗೂ ಕೂಡ ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ, ಪ್ರತಿ ವರ್ಷದಂತೆ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬವನ್ನ ನಟ ತನ್ವೀರ್ ಅಣ್ಣನವರು ಮನೆ ಮುಂದೆ ಆಚರಣೆ ಮಾಡಿಕೊಳ್ತಾ ಇದ್ರು. ಈ ವರ್ಷ ಆಚರಣೆ ಮಾಡಿಕೊಳ್ಳಲ್ಲ ಅಂತ ನನಗೆ ಇವಾಗ ಒಂದು ಅಪ್ಡೇಟ್ ಬಂತು. ಯಾವುದೇ ಕಾರಣಕ್ಕೆ ಆಗಿ ಬಾಸ್ ಒಳಗಡೆ ಇದ್ದಾರೆ, ಅದಕ್ಕೋಸ್ಕರ ನಾನು ಈ ವರ್ಷ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದಿಲ್ಲ. ನನ್ನ ಮನೆ ಹತ್ರ ಯಾರು ಅಭಿಮಾನಿಗಳು ಬರಬೇಡಿ ಅಂತ ಅಭಿಮಾನಿಗಳಿಗೆ ಪತ್ರವನ್ನು ಬರೆದು ಕಳಿಸಿದ್ದಾರೆ ನಟ ತನ್ವೀರ್ ಅಣ್ಣನವರು. ಎಲ್ಲಾ ಅಭಿಮಾನಿಗಳು ಮನೆ ಹತ್ರ ಯಾರು ಹೋಗಬೇಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವರ್ಷ ನಟ ತನ್ವೀರ್ ಅಣ್ಣನವರ ಬರ್ತಡೇ ನಾವು ಜೋರಾಗಿ ಮಾಡೋಣ. ಎಲ್ಲಾ ಡಿ ಬಾಸ್ ಸೆಲೆಬ್ರಿಟಿಗಳು ಸೇರ್ಕೊಂಡೇ ನಟ ತನ್ವೀರ್ ಅಣ್ಣನವರ ಬರ್ತಡೇ ನಾವು ಮಾಡೋಣ ಅಂತ ನಿಮ್ಮಲ್ಲಿ ಯಾರು ಅಭಿಮಾನಿಗಳು ಮನೆ ಹತ್ರ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತೀನಿ.
ಜೈ ಡಿ ಬಾಸ್, ಜೈ ತನ್ವೀರ್ ಬಾಸ್. ನಮ್ಮ ಈ ಕಿತ್ತೋದ ಜನದ ಮೆಂಟಾಲಿಟಿ ಹೆಂಗಿದೆ ಗೊತ್ತಾ? ಯಾವ್ದಾರ ಒಂದು ಹುಡುಗಿ ಮೈ ತುಂಬಾ ಬಟ್ಟೆ ಹಾಕೊಂಡು ಪಾಪ ಅವ್ರ ಹತ್ರ ಇರೋ ಟ್ಯಾಲೆಂಟ್ ನ ತೋರ್ಸ್ಬೇಕು ಅಂತ ಏನೋ ಒಂದು ವಿಡಿಯೋ ಮಾಡ್ತಾ ಇದಾರೆ ಅಂತಂದ್ರೆ ಆ ಟ್ಯಾಲೆಂಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಆ ಕಂಟೆಂಟ್ಸ್ ಕೂಡ ಚೆನ್ನಾಗಿರುತ್ತೆ. ಅವ್ರಿಗೆ ಅದಿಷ್ಟ ಆಗೋಲ್ಲ. ಅವ್ರಿಗೆ ಯಾವ್ದು ಇಷ್ಟ ಆಗೋದು ಗೊತ್ತಾ? ಈ ಸಾಧನ ತರ ಸಾಧನೆ ಮಾಡೋರು, ಈ ಸೋನು ಶ್ರೀನಿವಾಸ್ ತರ ಎಲ್ಲಾ ತೋರ್ಸೋರು, ಇಂಥವ್ರು ಕಂಡ್ರೆ ಅವ್ರಿಗೆ ಮಜಾ ಬರ್ಬೇಕು. ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ 2 ಅಕೌಂಟ್ ಇಟ್ಕೊಂತಾರೆ. ಒಂದ್ ಅಕೌಂಟ್ ಅವ್ರ ಫ್ಯಾಮಿಲಿಗೆ, ಅಲ್ಲಿ ಬೃಂದಾವನ ತರ ಇರ್ತಾರೆ, ಎಲ್ಲ ಕೈ ಮುಕ್ಕೊಂಡು ನಾನು ಒಂದ್ ಹುಡುಗಿನ ಮಾತ್ರ ಮಾತಾಡ್ಸೋದು, ನಾನು ಜಾಸ್ತಿ ಹುಡುಗಿನ ಮಾತಾಡ್ಸಲ್ಲ ಅಂತೆಲ್ಲ ಡೌ ಎಲ್ಲ ಹೊಡ್ಕೊಂಡು ಇನ್ನೊಂದು ಫೇಕ್ ಐಡಿ ಇಟ್ಕೊಂಡಿರ್ತಾರೆ. ಫೇಕ್ ಐಡಿ ಏನಂತಂದ್ರೆ ಈ ಸಾಧನ, ಈ ಸೋನು ಶ್ರೀನಿವಾಸ್ ಗೌಡ, ಈ ಸೋಫಿಯಾ ಅನ್ಸರಿ, ಇವರೆಲ್ಲಾರ್ದು ರೀಲ್ಸ್ ನೋಡೋದು, ಮಜಾ ಮಾಡೋದು, ಹೊಡ್ಕೊಳ್ಳೋದು, ಬಿಟ್ಕೊಳ್ಳೋದು. ಅದು ಬಿಟ್ಬಿಟ್ಟು ಯಾವ್ದಾರ ಅಕೌಂಟ್ ಮಿಸ್ ಆಗಿ ಯಾವ್ದಾರ ಒಂದು ಹುಡುಗಿ ಬಟ್ಟೆ ಗಿಟ್ಟೆ ಕರೆಕ್ಟ್ ಆಗಿ ಹಾಕೊಂಡು ಕಂಟೆಂಟ್ ಕೊಡ್ತಾರಲ್ಲ ಸಿಕ್ಕರೆ ಸಾಕು ಹೋಗಿ ಬ್ಯಾಡ್ ಕಮೆಂಟ್ ಹೊಡಿಯೋದು. ನಿಮ್ ಕೈಲಿ ಆ ಕಂಟೆಂಟ್ ನ ಕಿಸೆಕ್ಕಾಗಿಲ್ಲ ಅಂತಂದ್ರೆ ತಿಕಾ ಮುಚ್ಕೊಂಡು ಇದ್ಬಿಡಿ. ಬೇರೆಯವ್ರ ಕಂಟೆಂಟ್ ನ ಜಡ್ಜ್ ಮಾಡಬೇಡಿ. ಏನಕ್ಕೆ ಅಂತಂದ್ರೆ ಅವರು ನಿಜವಾಗ್ಲೂ ಕಂಟೆಂಟ್ ಕೊಡ್ತಾ ಇರ್ತಾರೆ, ಬೇರೆ ಹುಡುಗಿರ್ ತರ ಬಟ್ಟೆ ಬಿಚ್ಕೊಂಡು ಕುಣಿತಾ ಇರೋದಿಲ್ಲ. ಆಯ್ತಾ? ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರೋ ದೋಸ್ತ, ಸಂತಿ ಮಾಡ್ಕೊಂಡ್ ಬರ್ತೈತಿ. ಹೋಗೋಂಬರ ನಾ ಮೊದಲ ಡಿಪ್ರೆಷನ್ ಇಂಗ್ಲೀಷ್ ಡಿಪ್ರೆಷನ್ ಡಿಪ್ರೆಷನ್ ಸ್ಪೆಲ್ಲಿಂಗ್ ಹೇಳೋಪ. ಇಲ್ಲ ನಾ ಬಾಳ ಶಾಡ್ ಅದೀನಿ, ಎಶಡಿ ಶಾಡ್. ನಮ್ಮನ್ನ ಯಾವ ಫ್ಯಾಮಿಲಿಯಲ್ಲಿ ಹುಟ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ನಾನ್ ಸಾಲ, ನಮ್ಮ ಅಪ್ಪ ಸಾಲ, ನಮ್ಮ ಅಪ್ಪನವ್ರ ಅಪ್ಪ ಸಾಲ, ಅವ್ರ ಅಪ್ಪನವ್ರ ಅಪ್ಪ ಸಾಲ, ಅವ್ರ ಅಪ್ಪನ ಸಾಲ. ನಮ್ಮನ್ ಸಾಲ ಫ್ಯಾಮಿಲಿಯಲ್ಲಿ ಹುಟ್ಬಿಟ್ಟಿದ್ದೀನಿ ನಾವು. ನಮ್ಮನ್ ಎಲ್ರಿಗೂ ನಮಸ್ಕಾರ. ರಮ್ಯಾ ಅವ್ರು ಆಕ್ಚುಲಿ ತುಂಬಾ ದಿನಗಳಾದ್ಮೇಲೆ ನೋಡ್ತಾ ಇದ್ದೀನಿ. ನೀವ್ ರಮ್ಯಾ ಅಂತ ಹೇಳಿದ್ರೆ ನಾನ್ ನಂಬಲ್ಲ, ನೀವ್ ನನ್ನ ಹತ್ರ ಮಾತಾಡ್ತಾ ಇದೀರ. ಬೇಡ ಇಲ್ಲಿ ಯಾಕೆ ಸುಮ್ನೆ ಅಂತ ಅಷ್ಟೇ. ಇಲ್ಲ ಇಲ್ಲ ಬೇಡ ಬೇಡ. ನಾವು ಕರೀತೀರಾ ನೀವು ರಮ್ಯಾನ? ಏನ್ ಸುಮ್ನೆ ಯಾರು ಚಿಡಾಯಿಸ್ಬೇಕನ್ನ, ಬನ್ನಿ ಆಂಟಿ ಹೋಗಿ ಆಂಟಿ ಅಂತ ಅನ್ಬಿಡ. ಅಂಕಲ್ ಆಗ್ತಾ ಇದೀವಲ್ಲ. ನೋ, ದರ್ಶನ್ ಅವ್ರು ಹೇಗೆ ಅಂಕಲ್ ಆಗಕ್ ಸಾಧ್ಯ? ನೋ ವೇ.